ಹೊಸ ವರ್ಷವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಬರಮಾಡಿಕೊಳ್ಳಿಕ್ಕೆ ಇಡೀ ರಾಜ್ಯ ಮತ್ತು ದೇಶದ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯ ಮೂಲಕ ಸಂಭ್ರಮವನ್ನು ಮಾಡಲಿಕ್ಕೆ ಏನು ಜನ ಕಾಯ್ತಾ ಇದ್ದಾರೆ, ಈ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಹಿಂದೂ ಪರ ಸಂಘಟನೆಗಳಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಶ್ರೀರಾಮ ಸೇನೆ ಇರ್ಬೋದು, ಅದೇ ರೀತಿ ವಿವಿಧ ಹಿಂದೂ ಪರ ಸಂಘಟನೆಗಳು ಇವತ್ತು ಹುಬ್ಬಳ್ಳಿಯಲ್ಲಿ ವಿವಿಧ ಒಂದು ಖಾಸಗಿ ಹೋಟೆಲ್ಗಳಿಗೆ ತೆರಳಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಕೇವಲ ಹುಬ್ಬಳ್ಳಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ವಿವಿಧ ಹಿಂದೂ ಪರ ಸಂಘಟನೆಗಳು ಈ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಕುಲಕರ್ಣಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾಕೆ ಈಗ ಹೊಸ ವರ್ಷಕ್ಕೆ ಕಾತರಿಂದ ಕಾಯ್ತಾ ಇದ್ದಾರೆ ಜನ, ತಾವು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ಇದು ಹೊಸ ವರ್ಷ ನಮ್ಮ ಭಾರತಕ್ಕಲ್ಲ, ನಮ್ಮ ದೇಶಕ್ಕೂ ಅಲ್ಲ. ಇದು ವಿದೇಶಿ ಆಚರಣೆ, ಕ್ರಿಶ್ಚಿಯನ್ರ ಆಚರಣೆ. ನಮಗೆ ಕ್ಯಾಲೆಂಡರ್ ಬದಲಾವಣೆ ಅಷ್ಟೇ ಬಿಟ್ಟರೆ ಬಾಕಿ ಏನು ವಿಶೇಷ ಇಲ್ಲ. ಉಗಾದಿ ಇಡೀ ಪರಿಸರ, ಇಡೀ ನಿಸರ್ಗ ಸ್ವಾಗತವನ್ನು ಹಳೆಯದನ್ನು ಕಳ್ಕೊಂಡು ಹೊಸದನ್ನು ಪ್ರಾರಂಭ ಮಾಡುತ್ತೆ. ನಮ್ಮ ಕೃಷಿ ಚಟುವಟಿಕೆಗಳು ಅವತ್ತಿನಿಂದನೇ ಪ್ರಾರಂಭ ಆಗುತ್ತೆ. ನಮ್ಮ ದೇಶದ ಬಜೆಟ್ಟು ಸಹ ಅದೇ ಸಂದರ್ಭದಲ್ಲಿ, ಹೊಸ ವರ್ಷದ ಸಂದರ್ಭದಲ್ಲೇ ಬಜೆಟ್ ಪ್ರಾರಂಭ ಆಗುತ್ತೆ. ಹೀಗಿರುವಂಥ ಸಂಸ್ಕೃತಿಯನ್ನು, ಸಭ್ಯತೆಯನ್ನು ಇವತ್ತು ಯಾವುದೊಂದು ಪಾಶ್ಚಾತ್ಯರ ಅಂಧಾನುಕರಣೆ ಮಾಡಿಕೊಂಡು ನಮ್ಮ ತನವನ್ನು ನಾವು ಬಿಟ್ಕೊಡುವಂಥದ್ದಕ್ಕೆ ನಮ್ಮ ವಿರೋಧ ಇದೆ. ಇದರಿಂದ ಆಗೋದೇನಿದೆ, ರಾತ್ರಿ 31ನೇ ತಾರೀಕಿಗೆ ರಾತ್ರಿ ಹೊಸ ವರ್ಷದ ಆಚರಣೆಯ ನೆಪದೊಳಗೆ ಏನು ನಡೀತಾ ಇದೆ ಇವತ್ತು? ಎಷ್ಟು ಅತ್ಯಾಚಾರ ಪ್ರಕರಣಗಳು, ಎಷ್ಟು ಅರಬತ್ಲಿಯಾಗಿ ನಮ್ಮ ಹೆಣ್ಮಕ್ಳು ರಸ್ತೆದ ಮೇಲೆ ವಾಂತಿ ಮಾಡ್ಕೊಂಡು ಮಲ್ಕೊಳ್ತಾರೆ. ಇದೇನ ಹೊಸ ವರ್ಷದ ಆಚರಣೆ? ಇವತ್ತು ಯಾವುದೋ ಒಂದು ಮಾಫಿಯಾ ಇದ್ರ ಹಿಂದ್ಗಡೆ ಕೆಲಸ ಮಾಡ್ತಾ ಇರೋದ್ರಿಂದ ಆ ಮಾಫಿಯಾಕ್ಕೆ ಡ್ರಗ್ಸ್ ಮಾಫಿಯಾನೋ, ಡ್ರಿಂಕ್ಸ್ ಮಾಫಿಯಾನೋ, ಸೆಕ್ಸ್ ಮಾಫಿಯಾನೋ, ಹೇಗೆ ಫೆಬ್ರವರಿ 14 ಸಹ ಒಂದು ಮಾಫಿಯಾ ಕಂಟ್ರೋಲ್ ಮಾಡ್ತಾ ಇತ್ತು, ಅದೇ ಮಾದರಿಯಲ್ಲಿ ಇದು ನ್ಯೂ ಇಯರ್ದ ಮಾಫಿಯಾನೂ ಸಹ ಚಲುವಾಗಿದೆ. ಅದಕ್ಕೆ ನಮ್ಮ ಪ್ರಬಲವಾದಂಥ ವಿರೋಧವನ್ನು ನಾವು ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೀವಿ, ಈ ವರ್ಷವೂ ಮಾಡ್ತಾ ಇದ್ದೀವಿ. ಈಗೆಲ್ಲ ಅಂದ್ಕೊಂಡಿದ್ದೀವಿ, ಈ ಹೋಟೆಲ್ನಲ್ಲಿ, ಹಂಸ ಹೋಟೆಲ್ನಲ್ಲಿ 2013ರಲ್ಲಿ ನಾವು ಪ್ರಬಲವಾಗಿ ಅವತ್ತಿನಿಂದ ವಿರೋಧ ಮಾಡಿದ್ದಕ್ಕೆ ಅವರು ನಮ್ಮ ಸಂಸ್ಕೃತಿ ಉಳಿಬೇಕು ಅಂತೇಳಿ ಅವರು ಸಹ ಇವತ್ತು ಸಹಕಾರ ಕೊಟ್ಟರು. ಅವ್ರು ಹೇಳ್ತಾ ಇದ್ದಾರೆ ನಾವು ಮಾಡೋದಿಲ್ಲ, ಈಗ ನೀವು ಹೇಳ್ತಾ ಇರೋ ಸರಿ ಇದೆ ಅಂತೇಳಿ. ಸೊ ಹೀಗೆ ಪರಿವರ್ತನೆ ಆಗಬೇಕು ಸಮಾಜದೊಳಗೆ ಅನ್ನೋದ್ರ ಸಲುವಾಗಿ ನಮ್ಮ ಧ್ವನಿಯನ್ನು ಎತ್ತಿದ್ದೀವಿ. ಈಗ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಯಾವ ರೀತಿ ಮನವಿ ಮಾಡ್ಕೋತಾ ಇದ್ರಿ, ತಮಗೆ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ? ಈಗ 5-6 ಹೋಟೆಲ್ಗಳಿಗೆ ಹೋಗಿ ಬಂದಿದ್ದೀವಿ. ಅವರು ಸಕಾರಾತ್ಮಕವಾಗಿ ಹೇಳ್ತಾರೆ, ಇಲ್ಲ ನಮ್ಮ ಸಂಸ್ಕೃತಿ ಉಳಿಬೇಕು, ನಮಗೂ ಸಹ ಅದರದ್ದು ಒಪ್ಪಿಗೆ ಇದೆ, ಆದರೆ ವ್ಯಾಪಾರ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನೋಡಿ, 364 ದಿವಸ ವ್ಯಾಪಾರ ಮಾಡಲಿಕ್ಕೆ ಬೇಕಾದಷ್ಟಿದೆ. ನಾನು ಅದೇ ಹೇಳಿದವ್ರಿಗೆ, ಯುಗಾದಿಗೆ ಒಂದು ಇವೆಂಟ್ ಮಾಡಿರಿ, ಸಂಕ್ರಾಂತಿಗೆ ಇವೆಂಟ್ ಮಾಡಿ, ಗಣೇಶ ಚತುರ್ಥಿಗೆ ಇವೆಂಟ್ ಮಾಡಿ, ನಮಗೇನು ಕಮ್ಮಿ ಇದ್ದಾವೆ ಹಬ್ಬಗಳಿಗೆ. ಆವಾಗಲೂ ಸಹ ನಮ್ಮ ಹಿಂದೂಗಳು ಬಂದೇ ಬರ್ತಾರೆ, ಆವಾಗಲೂ ಸಹ ಈ ದೇಶದ ಜನ ಬಂದೇ ಬರ್ತಾರೆ. ನಾನು ಅದ್ರ ಜೊತೆ ಕೇಳುವಂಥದ್ದು, ಕೊರೋನಾ ಸಂದರ್ಭದಲ್ಲಿ, ಸುನಾಮಿಗಳಾದಂಥ ಸಂದರ್ಭದಲ್ಲಿ ಸಹ ಹೊಸ ವರ್ಷ ಬಂದಿತ್ತು. ಆವಾಗ ಯಾವುದೇ ಆಡಂಬರ ಆಚರಣೆ ಇರಲಾರ್ದೇ ನಿಮ್ಮ ಹೋಟೆಲ್ಗಳು ನಡೆದೋ ಇಲ್ವ? ಏನು ನೀವೇ ನಮ್ಮ ಎಲ್ಲರೂ ಉಪವಾಸ ಸತ್ತೋದ್ರಾ? ಸೊ ಈ ರೀತಿ ವ್ಯಾಪಾರ ಅನ್ನುವಂಥ ಅನ್ನೋದೊಳಗೆ ಸಂಸ್ಕೃತಿಯನ್ನು ಹಾಳು ಮಾಡುವಂಥದ್ದನ್ನು, ಬಲಿ ಕೊಡುವಂಥದ್ದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ಹೇಳಿದ್ದೀವಿ. ಸ್ವಲ್ಪ ಜನ ಸರಿಯಾದಂಥ ಸ್ಪಂದನೆ ಮಾಡಿದ್ದಾರೆ, ಒಬ್ಬಿಬ್ಬರು ಇದ್ದೇ ಇರ್ತಾರೆ. ಅದಕ್ಕೆ ಇಡೀ ರಾಜ್ಯಾದ್ಯಂತ ಮೂಡಿಸ್ತಾ ಇದ್ದಾರೆ ಸರ್. ಹೇಗೆ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆನೇ ಒಂದು ನಮ್ಮ ಇಡೀ ರಾಜ್ಯ ಮಟ್ಟದ ಒಂದು ಆನ್ಲೈನ್ ಮೀಟಿಂಗೂ ಆಗಿದೆ. ಒಂದು ಟೀಮ್ಗಳನ್ನು ಜಿಲ್ಲಾವಾರು ನಾವು ತಯಾರು ಮಾಡಿದ್ದೀವಿ. ನಾಳೆ ಏನಾದರೂ ವ್ಯತ್ಯಾಸಗಳು ಆದರೆ ನಾಳೆ ದಿವಸ ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಏನೇನು ಮಾಡಬೇಕು ಅನ್ನೋಂಥ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದಕ್ಕೆ ಯಾವುದೇ ರೀತಿ ಸಂಘರ್ಷಕ್ಕೆ ಅವಕಾಶ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರನೂ ಜಾಗೃತಿ ವಹಿಸಬೇಕು. ಇವತ್ತು ಸರ್ಕಾರ ರಾತ್ರಿ 10 ಗಂಟೆಗೆ DJ ಬಂದ್ ಮಾಡಬೇಕು ಅಂಥೇಳಿ ಗಣಪತಿ ಕೂಡಿಸಿದಾಗ ನಮ್ಮ ಮೆರವಣಿಗೆಗಳನ್ನು, ಗಣಪತಿ ಮೆರವಣಿಗೆಯನ್ನು ರಸ್ತೆದಲ್ಲಿ ನಿಂದಿರಿಸ್ತಾರೆ, DJಗಳನ್ನು ಸೀಸ್ ಮಾಡ್ತಾರೆ. ಆದರೆ ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆಗೆ ಹೋಟೆಲ್ನಲ್ಲೆಲ್ಲ ನಡೀತಾ ಇರಬೇಕಾದ್ರೆ ನಿಮ್ಮ ಕಿವಿ ಕೇಳಿಸೋದಲ್ವಾ, ಕಣ್ಣು ಕಾಣಿಸೋದಲ್ವಾ? ಅಂದರೆ ನಮ್ಮ ಸಂಸ್ಕೃತಿ ಮೇಲೆ ಅಷ್ಟೇ ನಿಮಗೆ ಹೇರಿಕೆನಾ? ಸೊ ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಮ್ಮಿಡಿಯೇಟ್ಲಿ ಎಲ್ಲ ನಿಮ್ಮ ಸರ್ಕಾರದ ವತಿಯಿಂದ ಆದೇಶವನ್ನು ಹೊರಡಿಸ್ಬೇಕು ಹೋಟೆಲ್ಗಳಿಗೆ. ಅದರ ಜೊತೆಗೆ ನೀವೇ ಶೋಕಾಚರಣೆಯನ್ನು ಇವತ್ತು ಡಿಕ್ಲೇರ್ ಮಾಡಿದ್ದೀರಿ. 1ನೇ ತಾರೀಕಿನವರೆಗೆ ಮನಮೋಹನ್ ಸಿಂಗ್ ಅವರೇ ಮರಣದ ಹಿನ್ನೆಲೆಯೊಳಗೆ ಇಡೀ ರಾಜ್ಯದಲ್ಲಿ ಶೋಕಾಚರಣೆ ಮಾಡಿದ್ದಾರೆ. ಮೋಜು ಮಸ್ತಿ ಮನೋರಂಜನೆ ಬೇಡ ಅಂತ ಹೇಳಿದ್ದಾರೆ. ಮತ್ತು ಹಾಗಾದರೆ ಏನು ನಿಮ್ಮ ದ್ವಂದ್ವ ಇದು? ಒಂದು ಕಡೆಗೆ ಶೋಕಾಚರಣೆ ಅಂತ ಹೇಳೋದು, ಒಳಗಡೆಯಿಂದ ಇಂಥ ಕುಕೃತ್ಯಗಳಿಗೆ ಸಪೋರ್ಟ್ ಮಾಡುವಂಥದ್ದು, ಇದು ಸರ್ಕಾರದ ದ್ವಂದ್ವ ನೀತಿಯನ್ನು ತೋರಿಸ್ತಾ ಇದೆ. ತಕ್ಷಣದೊಳಗೆ ಆದೇಶ ಮಾಡಬೇಕು ಅಂತ ಅವ್ರನ್ನೂ ಆಗ್ರಹ ಮಾಡ್ತಾಯಿದ್ದಾರೆ. ಈಗ ನಡೆ ಅಂದರೆ ನಮಗೆ ಒಟ್ಟಾರೆ ಈ ಸಂಸ್ಕೃತಿ ವಿಕೃತಿಯನ್ನು ನಿಂದಿರಿಸಬೇಕಿದೆ, ಸಂಸ್ಕೃತಿ ಕಡೆಗೆ ಹೋಗಬೇಕಾಗಿದೆ. ಅದಕ್ಕೆ ಆ ಸಮಯ ಸಂದರ್ಭಕ್ಕೆ ಏನು ಮಾಡಬೇಕಾಗುತ್ತೆ ಅದನ್ನು ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಇದಿಷ್ಟು ಶ್ರೀರಾಮ್ ಸೇನೆಯ
ಮುಖಂಡರ ಮಾತು. ಒಂದು ಕಡೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ನಾವು ಮಾರು ಹೋಗಬಾರ್ದು. ಈ ಹೊಸ ವರ್ಷಾಚರಣೆ ಅಂದರೆ ಹೊಸ ವರ್ಷವನ್ನು ಸಂಭ್ರಮ ಸಡಗರದಿಂದ ಏನು ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಸಂಭ್ರಮವನ್ನು ಮಾಡ್ತಾರೆ. ಈ ಸಂಭ್ರಮಕ್ಕೆ ಸರ್ಕಾರ ಕೂಡಲೇ ಕಡಿವಾಣ ಹಾಕಬೇಕು. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದನೆ ಸಿಗದೆ ಹೋದರೆ ತಕ್ಕದಂಥ ಉತ್ತರವನ್ನು ನೀಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ರವಾನೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹೊಸ ವರ್ಷವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಬರಮಾಡಿಕೊಳ್ಳಿಕ್ಕೆ ಇಡೀ ರಾಜ್ಯ ಮತ್ತು ದೇಶದ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯ ಮೂಲಕ ಸಂಭ್ರಮವನ್ನು ಮಾಡಲಿಕ್ಕೆ ಏನು ಜನ ಕಾಯ್ತಾ ಇದ್ದಾರೆ, ಈ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಹಿಂದೂ ಪರ ಸಂಘಟನೆಗಳಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಶ್ರೀರಾಮ ಸೇನೆ ಇರ್ಬೋದು, ಅದೇ ರೀತಿ ವಿವಿಧ ಹಿಂದೂ ಪರ ಸಂಘಟನೆಗಳು ಇವತ್ತು ಹುಬ್ಬಳ್ಳಿಯಲ್ಲಿ ವಿವಿಧ ಒಂದು ಖಾಸಗಿ ಹೋಟೆಲ್ಗಳಿಗೆ ತೆರಳಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಕೇವಲ ಹುಬ್ಬಳ್ಳಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ವಿವಿಧ ಹಿಂದೂ ಪರ ಸಂಘಟನೆಗಳು ಈ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಕುಲಕರ್ಣಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾಕೆ ಈಗ ಹೊಸ ವರ್ಷಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಜನ, ತಾವು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ಇದು ಹೊಸ ವರ್ಷ ನಮ್ಮ ಭಾರತಕ್ಕಲ್ಲ, ನಮ್ಮ ದೇಶಕ್ಕೂ ಅಲ್ಲ. ಇದು ವಿದೇಶಿ ಆಚರಣೆ, ಕ್ರಿಶ್ಚಿಯನ್ರ ಆಚರಣೆ. ನಮಗೆ ಕ್ಯಾಲೆಂಡರ್ ಬದಲಾವಣೆ ಅಷ್ಟೇ ಬಿಟ್ಟರೆ ಬಾಕಿ ಏನು ವಿಶೇಷ ಇಲ್ಲ. ಉಗಾದಿ ಇಡೀ ಪರಿಸರ, ಇಡೀ ನಿಸರ್ಗ ಸ್ವಾಗತವನ್ನು ಹಳೆಯದನ್ನು ಕಳ್ಕೊಂಡು ಹೊಸದನ್ನು ಪ್ರಾರಂಭ ಮಾಡುತ್ತೆ. ನಮ್ಮ ಕೃಷಿ ಚಟುವಟಿಕೆಗಳು ಅವತ್ತಿನಿಂದನೇ ಪ್ರಾರಂಭ ಆಗುತ್ತೆ. ನಮ್ಮ ದೇಶದ ಬಜೆಟ್ಟು ಸಹ ಅದೇ ಸಂದರ್ಭದಲ್ಲಿ, ಹೊಸ ವರ್ಷದ ಸಂದರ್ಭದಲ್ಲೇ ಬಜೆಟ್ ಪ್ರಾರಂಭ ಆಗುತ್ತೆ. ಹೀಗಿರುವಂಥ ಸಂಸ್ಕೃತಿಯನ್ನು, ಸಭ್ಯತೆಯನ್ನು ಇವತ್ತು ಯಾವುದೊಂದು ಪಾಶ್ಚಾತ್ಯರ ಅಂಧಾನುಕರಣೆ ಮಾಡಿಕೊಂಡು ನಮ್ಮತನವನ್ನು ನಾವು ಬಿಟ್ಕೊಡುವಂಥದ್ದಕ್ಕೆ ನಮ್ಮ ವಿರೋಧ ಇದೆ. ಇದರಿಂದ ಆಗೋದೇನಿದೆ, ರಾತ್ರಿ 31ನೇ ತಾರೀಕಿಗೆ ರಾತ್ರಿ ಹೊಸ ವರ್ಷದ ಆಚರಣೆಯ ನೆಪದೊಳಗೆ ಏನು ನಡೀತಾ ಇದೆ ಇವತ್ತು? ಎಷ್ಟು ಅತ್ಯಾಚಾರ ಪ್ರಕರಣಗಳು, ಎಷ್ಟು ಅರಬತ್ಲಿಯಾಗಿ ನಮ್ಮ ಹೆಣ್ಮಕ್ಳು ರಸ್ತೆದ ಮೇಲೆ ವಾಂತಿ ಮಾಡ್ಕೊಂಡು ಮಲ್ಕೊಳ್ತಾರೆ. ಇದೇನ ಹೊಸ ವರ್ಷದ ಆಚರಣೆ? ಇವತ್ತು ಯಾವುದೋ ಒಂದು ಮಾಫಿಯಾ ಇದ್ರ ಹಿಂದ್ಗಡೆ ಕೆಲಸ ಮಾಡ್ತಾ ಇರೋದ್ರಿಂದ ಆ ಮಾಫಿಯಾಕ್ಕೆ ಡ್ರಗ್ಸ್ ಮಾಫಿಯಾನೋ, ಡ್ರಿಂಕ್ಸ್ ಮಾಫಿಯಾನೋ, ಸೆಕ್ಸ್ ಮಾಫಿಯಾನೋ, ಹೇಗೆ ಫೆಬ್ರವರಿ 14 ಸಹ ಒಂದು ಮಾಫಿಯಾ ಕಂಟ್ರೋಲ್ ಮಾಡ್ತಾ ಇತ್ತು, ಅದೇ ಮಾದರಿಯಲ್ಲಿ ಇದು ನ್ಯೂ ಇಯರ್ದ ಮಾಫಿಯಾನೂ ಸಹ ಚಲುವಾಗಿದೆ. ಅದಕ್ಕೆ ನಮ್ಮ ಪ್ರಬಲವಾದಂಥ ವಿರೋಧವನ್ನು ನಾವು ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೀವಿ, ಈ ವರ್ಷವೂ ಮಾಡ್ತಾ ಇದ್ದೀವಿ. ಇದೇ ಈಗೆಲ್ಲ ಅಂದ್ಕೊಂಡಿದ್ದೀವಿ, ಈ ಹೋಟೆಲ್ನಲ್ಲಿ, ಹಂಸ ಹೋಟೆಲ್ನಲ್ಲಿ 2013ರಲ್ಲಿ ನಾವು ಪ್ರಬಲವಾಗಿ ಅವತ್ತಿನಿಂದ ವಿರೋಧ ಮಾಡಿದ್ದಕ್ಕೆ ಅವರು ನಮ್ಮ ಸಂಸ್ಕೃತಿ ಉಳಿಬೇಕು ಅಂತೇಳಿ ಅವರು ಸಹ ಇವತ್ತು ಸಹಕಾರ ಕೊಟ್ಟರು. ಅವ್ರು ಹೇಳ್ತಾ ಇದ್ದಾರೆ ನಾವು ಮಾಡೋದಿಲ್ಲ, ಈಗ ನೀವು ಹೇಳ್ತಾ ಇರೋ ಸರಿ ಇದೆ ಅಂತೇಳಿ. ಸೊ ಹೀಗೆ ಪರಿವರ್ತನೆ ಆಗಬೇಕು ಸಮಾಜದೊಳಗೆ ಅನ್ನೋದ್ರ ಸಲುವಾಗಿ ನಮ್ಮ ಧ್ವನಿಯನ್ನು ಎತ್ತಿದ್ದೀವಿ. ಈಗ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಯಾವ ರೀತಿ ಮನವಿ ಮಾಡ್ಕೋತಾ ಇದ್ರಿ, ತಮಗೆ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ? ಈಗ 5-6 ಹೋಟೆಲ್ಗಳಿಗೆ ಹೋಗಿ ಬಂದಿದ್ದೀವಿ. ಅವರು ಸಕಾರಾತ್ಮಕವಾಗಿ ಹೇಳ್ತಾರೆ, ಇಲ್ಲ ನಮ್ಮ ಸಂಸ್ಕೃತಿ ಉಳಿಬೇಕು, ನಮಗೂ ಸಹ ಅದರದ್ದು ಒಪ್ಪಿಗೆ ಇದೆ, ಆದರೆ ವ್ಯಾಪಾರ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನೋಡಿ, 364 ದಿವಸ ವ್ಯಾಪಾರ ಮಾಡಲಿಕ್ಕೆ ಬೇಕಾದಷ್ಟಿದೆ. ನಾನು ಅದೇ ಹೇಳಿದವ್ರಿಗೆ, ಯುಗಾದಿಗೆ ಒಂದು ಇವೆಂಟ್ ಮಾಡಿರಿ, ಸಂಕ್ರಾಂತಿಗೆ ಇವೆಂಟ್ ಮಾಡಿ, ಗಣೇಶ ಚತುರ್ಥಿಗೆ ಇವೆಂಟ್ ಮಾಡಿ, ನಮಗೇನು ಕಮ್ಮಿ ಇದ್ದಾವೆ ಹಬ್ಬಗಳಿಗೆ. ಆವಾಗಲೂ ಸಹ ನಮ್ಮ ಹಿಂದೂಗಳು ಬಂದೇ ಬರ್ತಾರೆ, ಆವಾಗಲೂ ಸಹ ಈ ದೇಶದ ಜನ ಬಂದೇ ಬರ್ತಾರೆ. ನಾನು ಅದ್ರ ಜೊತೆ ಕೇಳುವಂಥದ್ದು, ಕೊರೋನಾ ಸಂದರ್ಭದಲ್ಲಿ, ಸುನಾಮಿಗಳಾದಂಥ ಸಂದರ್ಭದಲ್ಲಿ ಸಹ ಹೊಸ ವರ್ಷ ಬಂದಿತ್ತು. ಆವಾಗ ಯಾವುದೇ ಆಡಂಬರ ಆಚರಣೆ ಇರಲಾರ್ದೇ ನಿಮ್ಮ ಹೋಟೆಲ್ಗಳು ನಡೆದೋ ಇಲ್ವಾ? ಏನು ನೀವೇ ನಮ್ಮ ಎಲ್ಲರೂ ಉಪವಾಸ ಸತ್ತೋದ್ರಾ? ಸೊ ಈ ರೀತಿ ವ್ಯಾಪಾರ ಅನ್ನುವಂಥ ಅನ್ನೋದೊಳಗೆ ಸಂಸ್ಕೃತಿಯನ್ನು ಹಾಳು ಮಾಡುವಂಥದ್ದನ್ನು, ಬಲಿ ಕೊಡುವಂಥದ್ದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕ್ಲಿಯರಾಗಿ ಹೇಳಿದ್ದೀವಿ. ಸ್ವಲ್ಪ ಜನ ಸರಿಯಾದಂಥ ಸ್ಪಂದನೆ ಮಾಡಿದ್ದಾರೆ, ಒಬ್ಬೊಬ್ಬರು ಇದ್ದೇ ಇರ್ತಾರೆ. ಅದಕ್ಕೆ ಇಡೀ ರಾಜ್ಯಾದ್ಯಂತ ಮೂಡಿಸ್ತಾ ಇದ್ದಾರೆ ಸರ್. ಹೇಗೆ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆನೇ ಒಂದು ನಮ್ಮ ಇಡೀ ರಾಜ್ಯ ಮಟ್ಟದ ಒಂದು ಆನ್ಲೈನ್ ಮೀಟಿಂಗು ಆಗಿದೆ. ಒಂದು ಟೀಮ್ಗಳನ್ನು ಜಿಲ್ಲಾವಾರು ನಾವು ತಯಾರು ಮಾಡಿದ್ದೀವಿ. ನಾಳೆ ಏನಾದರೂ ವ್ಯತ್ಯಾಸಗಳು ಆದರೆ ನಾಳೆ ದಿವಸ ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಏನೇನು ಮಾಡಬೇಕು ಅನ್ನೋಂಥ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದಕ್ಕೆ ಯಾವುದೇ ರೀತಿ ಸಂಘರ್ಷಕ್ಕೆ ಅವಕಾಶ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರನೂ ಜಾಗೃತಿ ವಹಿಸಬೇಕು. ಇವತ್ತು ಸರ್ಕಾರ ರಾತ್ರಿ 10 ಗಂಟೆಗೆ DJ ಬಂದ್ ಮಾಡಬೇಕು ಅಂಥೇಳಿ ಗಣಪತಿ ಕೂಡಿಸಿದಾಗ ನಮ್ಮ ಮೆರವಣಿಗೆಗಳನ್ನು, ಗಣಪತಿ ಮೆರವಣಿಗೆಯನ್ನು ರಸ್ತೆದಲ್ಲಿ ನಿಂದಿರಿಸ್ತಾರೆ, DJಗಳನ್ನು ಸೀಸ್ ಮಾಡ್ತಾರೆ. ಆದರೆ ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆಗೆ ಹೋಟೆಲ್ನಲ್ಲೆಲ್ಲ ನಡೀತಾ ಇರಬೇಕಾದ್ರೆ ನಿಮ್ಮ ಕಿವಿ ಕೇಳಿಸೋದಲ್ವಾ, ಕಣ್ಣು ಕಾಣಿಸೋದಲ್ವಾ? ಅಂದರೆ ನಮ್ಮ ಸಂಸ್ಕೃತಿ ಮೇಲೆ ಅಷ್ಟೇ ನಿಮಗೆ ಹೇರಿಕೆನ. ಸೊ ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಮ್ಮಿಡಿಯೇಟ್ಲಿ ಎಲ್ಲ ನಿಮ್ಮ ಸರ್ಕಾರದ ವತಿಯಿಂದ ಆದೇಶವನ್ನು ಹೊರಡಿಸ್ಬೇಕು ಹೋಟೆಲ್ಗಳಿಗೆ. ಅದರ ಜೊತೆಗೆ ನೀವೇ ಶೋಕಾಚರಣೆಯನ್ನು ಇವತ್ತು ಡಿಕ್ಲೇರ್ ಮಾಡಿದ್ದೀರಿ. 1ನೇ ತಾರೀಕಿನವರೆಗೆ ಮನಮೋಹನ್ ಸಿಂಗ್ ಅವರ ಮರಣದ ಹಿನ್ನೆಲೆಯೊಳಗೆ ಇಡೀ ರಾಜ್ಯದಲ್ಲಿ ಶೋಕಾಚರಣೆ ಮಾಡಿದ್ದಾರೆ. ಮೋಜು ಮಸ್ತಿ ಮನೋರಂಜನೆ ಬೇಡ ಅಂತ ಹೇಳಿದ್ದಾರೆ. ಮತ್ತು ಹಾಗಾದರೆ ಏನು ನಿಮ್ಮ ದ್ವಂದ್ವ ಇದು? ಒಂದು ಕಡೆಗೆ ಶೋಕಾಚರಣೆ ಅಂತ ಹೇಳೋದು,
ಒಳಗಡೆಯಿಂದ ಇಂಥ ಕುಕೃತ್ಯಗಳಿಗೆ ಸಪೋರ್ಟ್ ಮಾಡುವಂಥದ್ದು ಇದು ಸರ್ಕಾರದ ದ್ವಂದ್ವ ನೀತಿಯನ್ನು ತೋರಿಸ್ತಾ ಇದೆ. ತಕ್ಷಣದೊಳಗೆ ಆದೇಶ ಮಾಡಬೇಕು ಅಂತ ಅವ್ರನ್ನೂ ಆಗ್ರಹ ಮಾಡ್ತಾಯಿದ್ದಾರೆ. ಈಗ ನಡೆ ಅಂದರೆ ನಮಗೆ ಒಟ್ಟಾರೆ ಈ ಸಂಸ್ಕೃತಿ ವಿಕೃತಿಯನ್ನು ನಿಂದಿರಿಸಬೇಕಿದೆ, ಸಂಸ್ಕೃತಿ ಕಡೆಗೆ ಹೋಗಬೇಕಾಗಿದೆ. ಅದಕ್ಕೆ ಆ ಸಮಯ ಸಂದರ್ಭಕ್ಕೆ ಏನು ಮಾಡಬೇಕಾಗುತ್ತೆ ಅದನ್ನು ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಇದಿಷ್ಟು ಶ್ರೀರಾಮ್ ಸೇನೆಯ ಮುಖಂಡರ ಮಾತು. ಒಂದು ಕಡೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ನಾವು ಮಾರು ಹೋಗಬಾರ್ದು. ಈ ಹೊಸ ವರ್ಷಾಚರಣೆ ಅಂದರೆ ಹೊಸ ವರ್ಷವನ್ನು ಸಂಭ್ರಮ ಸಡಗರದಿಂದ ಏನು ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಸಂಭ್ರಮವನ್ನು ಮಾಡ್ತಾರೆ. ಈ ಸಂಭ್ರಮಕ್ಕೆ ಸರ್ಕಾರ ಕೂಡಲೇ ಕಡಿವಾಣ ಹಾಕಬೇಕು. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದನೆ ಸಿಗದೆ ಹೋದರೆ ತಕ್ಕದಂಥ ಉತ್ತರವನ್ನು ನೀಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ರವಾನೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.